ರವಿ ಐ ಬಂದ್ಬಿಡಿ ಈ ಕಡೆ. ಗ್ಯಾಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾಗೇಶ್ ಅಡಿ ಅಫಿಷಿಯಲ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ 2 ದಿನ ಟ್ರಾವೆಲ್ ಮಾಡಿ ಕಡಿಂದು ಆರಾಮೇಲೆ ನನಗೆ ಯಾಕೋ ಸುಮ್ಮನೆ ಇವತ್ತು ಎಬ್ಬಿ ಕಂಟೆಂಟ್ ಇಲ್ಲ ಅಂದ್ರೆ ಇವತ್ತು ನಮ್ಮಲ್ಲಿ ಗೋಧಿ ರಾಶಿ ಮಾತಾಡ ಅಂತ ಹೇಳಿ ಮಾಡಿದೆ. ಬರ್ರಿ ನಿಮಗೆ ತೋರ್ಸ ನಮ್ಮ ಹೊಲ್ದಾಗ ಇವತ್ತು ಗೋಧಿ ರಾಶಿ ಮಾಡತ್ತಿದೀವು. ನೋಡ್ರಿ ಎಲ್ಲರೂ ಹ್ಯಾಂಗ್ ಗೋಧಿ ರಾಶಿ ಮಾಡ್ತಾರ ಅಂತೇಳಿ. ನಾವು ಸಣ್ಣಾಗಿದೆ ಹೆಂಗೆ ರೌಂಡ್ ಆಟೋ ತೊಗೊಂಡು ಏನ್ರಿ ಟನ್ ತೊಗೊಂಡು ಆಡ್ತೀರ ಹಂಗೆ ಆಡ್ಸತ್ತ ನಾವು ಬಿ ಅಣ್ಣ. ರಾಶಿ ಆಗ್ಲತ್ತಿ ಇವತ್ತು ಗೋಧಿ ರಾಶಿ. ಗೋಧಿ ಯಾರ ಬೇಕಾದ್ರೂ ನೋಡ್ರಿ, ಹೇಳ್ರಿ ನಂಗೆ ಕಮೆಂಟ್ ಹಾಕ್ರಿ, ಇಲ್ಲ ಅಂದ್ರೆ ನಂಗೆ ವಾಟ್ಸಪ್ ಮಾಡ್ರಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಗೈಸ್ ನೋಡ್ಕೋರಿ, ಈಗ ಗೋಧಿ ಆಮೇಲಿರಲ್ಲ ಪಾಪ. ಆಯ್ತು, ಇವತ್ತದ್ರ ಲಾಸ್ಟ್ ದಿನ ಅದ. ಇವ್ರಿಗೆ ಪಾಂಡ್ರಂಗ ದೇವ್ರು ಅಂತಾರ, ಇವ್ರಿಗೆ ಲಕ್ಷ್ಮೀ ದೇವ್ರು ಅಂತಾರ. ಒಳಗಾರ ಜರ ಇವ್ರನ್ನ ಆಗೋಣ ಅಂತಾರ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಜೀವನದಲ್ಲಿ ನಾನು ಯಾರನ್ನು ಕಳ್ಕೊಂಡಿಲ್ಲ, ಯಾರು ನನ್ನ ಉಳಿಸ್ಕೊಂಡಿಲ್ಲ ಅಷ್ಟೇ. ನೀಯತ್ತಿಲ್ಲ ಜನ ಇದ್ರೆಷ್ಟು ಹೋದ್ರೆಷ್ಟು ಅಲ್ವಾ? ಕಾಣತ್ತಿಲ್ಲ ನೋಡ್ರಿ, ಗೈಟ್ ಬರೀ ಕಾಣತ್ತೇನ ಕಟ್ಟಾಗಸ್ತಾಗ ನಂಗೆ ಇಷ್ಟು 1 ವರ್ಷ ಆಯ್ತು ನಾ ಬೆಳ್ಳು ಆಗ್ಲಕ್ಕ. ಥೋಡೆ ಪೆರಕ್ಕಿನ ಥೋಡೆ ಖರೋಗಿದೆ. ಪೆಲೆಕ್ ಜರ ಡಬಲ್ ಐತಾನೆ. ಪೆಲೆಕ್ಕಿಲ್ಲ ತೋಲ್ ಖರ್ರುಗಿದ್ದಿದ್ದ, ಥೋಡೆ ಬೆಳ್ಳುಗಿದ್ದ 1 ವರ್ಷ ತಕ್ಕ. ನಾ ಅಕಸ್ಮಾತಿ ಖರ್ರುಗಾದಂದ್ರು ನನಗೆ ಕಾಣಲ್ಲ. ಇವ್ರೇ ಕಾಣತಾರ ಇಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಕಿರಣ ಕಾಣತ್ ನಂಗೆ ಗೈಸ್. ರಾಶಿ ಅವಸ್ಥೆ ಕೈ ನಲ್ಲಿರುತ್ತೆ. ಬಟ್ ನಂಗೆ ಒಂದು ಡೈಲಾಗ್ ನಮ್ಮ ಬಂದದ. ಈಗ ಎಲ್ಲಕ್ಕೆಲ್ಲ ಸ್ಟಾರ್ಟ್ ಇಂಟ್ರೋದಾಗಲ್ಲ ತೊ ಕೈಸಿ ಹೇ ಆಪ್ ಲೋಗ್ ಅಂತ ಅಂಬೇಕಲ್ಲತ್ತೆ. ಈಗ ಮತ್ತೊಂದು ಚಾಯ್ಸ್ ಕೊಡ್ತಾ. ಎಲ್ಲರಿಗೂ ನಾಗೇಶ್ ಚಾನಲ್ಗೆ ಸುಸ್ವಾಗತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಗೈಸ್ ಒಳಗೆ ನೋಡಲ್ತ ನಾನು ನೋಡ್ರಿ ಒಳಗ್ರೆ ಎಂಬಿಲ್ಲ ಹಾಕೊಳ್ಳ ಅಂತ ಹಾಡಿ ಹೋದವು ಅಲ್ಲಿ ಚಕ್ಕೊಮರಿ ಅಣ್ಣ. ಹೆಂಗ ಅನಿಸ್ತು ನಮ್ಗೆ ಗೋಧಿ ರಾಶಿ ಮಾಡಿದ್ರಿ? ಮತ್ತೇನೋ ಬೇಕು ನಿನಗೆ? ಗೈಸ್ ಫೈನಲಿ ಗೋಧಿ ರಾಶಿ ಆಯ್ತು. ನಾನೇ ಮಂಡಪ್ಲ ಆಯ್ತು ಕರಪ್ಪು. ತೆಗಿ ಬಿಟ್ಟದ ಮಾತು ನಾನು ಈ ಸಲ ದಗಿನೇ ಚಿಗದೇನಂತ ಮಂದಿ ಹೊಟ್ಟೆ ದಗಿ ಚಿಗದ. ಏನೇನು ದೇವ್ರು ಮಳೆ ಇರತ್ತ ಗೊತ್ತಿಲ್ಲ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಫೈನಲಿ ಎಲ್ಲ ಮುಗಿಸ್ಕೊಂಡಿಕ ಮತ್ತೆ ಈಗ ಒಂದು ಕೆಲಸ ಬಂತು. ಅದ್ರ ಕಡೆ ಮತ್ತೆ ಕೆಲಸ ಕಡಿದೆವು. ಹೇಳಿ ಬಂತಂದ್ರೆ ಓಕೆ, ಇಲ್ಲಾಂದ್ರೆ ಓಕೆ. ಜೀವನದಲ್ಲಿ ನಾನು ಯಾರನ್ನು ಕಳ್ಕೊಂಡಿಲ್ಲ, ಯಾರು ನನ್ನ ಉಳಿಸ್ಕೊಂಡಿಲ್ಲ ಅಷ್ಟೇ. ನೀಯತ್ತಿಲ್ಲ ಜನ ಇದ್ರೆಷ್ಟು ಹೋದ್ರೆಷ್ಟು ಅಲ್ವಾ?